ಅಯೋಧ್ಯೆಯಲ್ಲಿನ ರಾಮಮಂದಿರ ಉದ್ಘಾಟನೆಗೆ ಇನ್ನು ಕೆಲವೇ ದಿನ ಮಾತ್ರ ಬಾಕಿ ಉಳಿದಿದೆ. ಬಾಲರಾಮನ ಮೂರ್ತಿ, ಗಂಟೆ, ವಿದ್ಯುತ್ ಅಲಂಕಾರ ಅಂತ ಕರುನಾಡಿನಿಂದ ಒಂದಿಲ್ಲೊಂದು ಸೇವೆ ಆಗ್ತಿದೆ. ಇದರ ನಡುವೆ ಕನ್ನಡಿಗರು ಹೆಮ್ಮೆ ಪಡೋ ಮತ್ತಷ್ಟು ಸಂಗತಿಗಳು ಇವತ್ತು ಬಯಲಾಗಿವೆ. ಭವ್ಯ ಮಂದಿರ ತಲೆ ಎತ್ತಿದೆ. ಮಂದಿರದ ಕಲ್ಲು ಕಲ್ಲಿನಲ್ಲಿ ಕಲೆ ಅನಾವರಣವಾಗಿದೆ. ಇದೇ ಕಲೆ ಹಿಂದೆ ಕನ್ನಡಿಗರು ಇದ್ದಾರೆ ಅನ್ನೋದೇ ಹೆಮ್ಮೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿನ ಕಂಬಗಳ ಕೆತ್ತನೆಯಲ್ಲೂ ಕನ್ನಡಿಗ ಶಿಲ್ಪಿಗಳ ಕೈಚಳಕ ಇದೆ ಅನ್ನೋದು ಗೊತ್ತಾಗಿದೆ. ಕೊಪ್ಪಳ ತಾಲೂಕಿನ ಕಾತರಕಿ ಕುಡ್ಲಾನೂರ ಗ್ರಾಮದ ನಾಗಮೂರ್ತಿ ಸ್ವಾಮಿ ತಿಂಗಳ ಹಿಂದೆಯೇ ಅಯೋಧ್ಯೆಗೆ ತೆರಳಿದ್ದು ಕಂಬಗಳ ಕೆತ್ತನೆ ಕೆಲಸದಲ್ಲಿ ತೊಡಗಿದ್ದಾರೆ. ಧಾರವಾಡ ಮೂಲದ ಶಿಲ್ಪಿಯ ಕೃಪೆಯಿಂದ ಈ ಅಪೂರ್ವ ಅವಕಾಶ ಸಿಕ್ಕಿದೆ. ಧಾರವಾಡದವ್ರೊಬ್ಬರು ರವೀಂದ್ರ ಆಚಾರ್ಯ ಅಂತ ಶಿಲ್ಪಿಗಳಿದ್ದಾರೆ. ಅಲ್ಲಿ ಮಾಡ್ತಿದ್ರು, ಮೊದಲೇ ಮಾಡ್ತಾಯಿದ್ರು. ಅವರೇ ಕರೆ ಮಾಡಿ ಈ ಥರ ಕೆಲಸ ಇದೆ ಬನ್ನಿ ಅಂತ ಹೇಳಿದಾಗ ಇವರು ಅದಕ್ಕೆ ಏನೆಲ್ಲ ನಿಯಮಗಳಿದಾವೆ ಅವೆಲ್ಲ ತೊಗೊಂಡು ಏನೆಲ್ಲ ಸಲಕರಣೆ ಬೇಕೋ ಅವನ್ನೆಲ್ಲ ತೊಗೊಂಡು ಕೆಲಸ ಮಾಡ್ತಿದ್ದಾರೆ. ಧಾರವಾಡ ನಗರದ ಕಮಲಾಪುರ ಬಡಾವಣೆಯ ಸುಭಾಷ್ ಬಸಪ್ಪ ರಾಯಪ್ಪನವರ್ ರಾಮನ ಸನ್ನಿಧಿಗೆ ಕಂಬಳಿ ಕಳಿಸಲು ಸಜ್ಜಾಗಿದ್ದಾರೆ. ರಾಮ ಭಕ್ತರಾಗಿರೋ ಸುಭಾಷ್ ರಾಮನ ಪೂಜೆಗಾಗಿ ವಿಶೇಷ ಕಂಬಳಿಯನ್ನ ರೆಡಿ ಮಾಡುತ್ತಿದ್ದಾರೆ. ಪೂಜೆ ವೇಳೆ ಕಪ್ಪು ಕಂಬಳಿ ಬಳಸುವುದು ಸಂಪ್ರದಾಯ. ಹೀಗಾಗಿ 2 ಕಂಬಳಿಯನ್ನ ನೇಯ್ದಿದ್ದು ಅವುಗಳನ್ನ ಅಯೋಧ್ಯೆಗೆ ರವಾನಿಸಲಿದ್ದಾರೆ. ಅಯೋಧ್ಯೆಗೆ 2 ಕಂಬಳಿ ನಾವು ಕಳಿಸ್ಬೇಕಂತ ನಮ್ಮ ಮನಸ್ಸಿನಾಗ ಬಂದಿತ್ತು ಸರ್. ಅನ್ಸಿಟಿ ಅವ್ರಿಗೆ ಭೇಟಿಯಾಗಿದ್ವಿ ಸರ್. ಅವ್ರು ಆಯ್ತು ರೀ, ನಮ್ಮ ಪ್ರಹ್ಲಾದ್ ಜೋಶಿ ಅವ್ರು ಭೇಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ಸರ್ ಭೇಟಿಯಾಗಿದ್ವಿ ರೀ. ಅವ್ರು ಆಯ್ತು ರೀ, ನೀವು ಮಾಡಿಸ್ರಿ, ರೆಡಿ ಮಾಡಿ ಕಳಿಸ್ತೀವಿ, ನಮ್ಮ ಭಕ್ತಿ ನಾವು ಕೊಡ್ಬೇಕಂತ ನಮ್ಮ ರಾಮ ಮಂದಿರ ಹೆಸರಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಫೈಟ್ ನಡೆದಿರೋ ಹೊತ್ತಲ್ಲೇ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ರಾಮ ಜಪ ಮಾಡಿದ್ದಾರೆ. ನಾನು ಕೂಡ ರಾಮ ಭಕ್ತ ಎಂದಿರುವ ಹುಸೇನ್ ರಾಮನಗರದಲ್ಲಿ ರಾಮೋತ್ಸವಕ್ಕೆ ಚಿಂತನೆ ನಡೆಸಿದ್ದಾರೆ. ನಾನು ರಾಮನ ಭಕ್ತ. ನಾನು ಎಲ್ಲ ದೇವರಿಗೂ ಪೂಜಿಸ್ತೀನಿ, ಎಲ್ಲ ದೇವರಿಗೂ ನಾನು ಸ್ವಾಗತಿಸ್ತೇನೆ. ಅದರಲ್ಲಿ ಏನು ಒಂದೆರಡು ಮಾತಿಲ್ಲ. ರಾಮೋತ್ಸವವನ್ನು ಭಕ್ತಿಪೂರ್ವಕವಾಗಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ರಾಮ ಮಂದಿರ ಉದ್ಘಾಟನೆ ದಿನ ಹತ್ತಿರವಾಗ್ತಿದ್ದಂತೆ ರಾಜ್ಯದಿಂದಲೂ ಪ್ರಭು ರಾಮನಿಗೆ ನಿತ್ಯ ಒಂದಿಲ್ಲೊಂದು ಸೇವೆ ಆಗ್ತಿದೆ. ಬ್ಯೂರೋ ರಿಪೋರ್ಟ್, TV9.